ಸೊ ಎಮರ್ಜೆನ್ಸಿನಲ್ಲಿ ನಾವು ನಾರ್ಮಲಾಗಿ ಪೇಷಂಟ್ ಆ ಟೈಮ್ ವಿಂಡೋ ಒಳಗಡೆ ಬಂದರೆ ನಾವು ತಕ್ಷಣ ಒಂದು ಸಿ ಟಿ ಸ್ಕ್ಯಾನ್ ಮಾಡಿರ್ತೀವಿ. ಇಲ್ಲಾಂದರೆ ಕೆಲವು ಸಿಚುವೇಷನ್ಸ್ನಲ್ಲಿ MRI ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸೊ ನಾನು ಹೇಳಿದ ಥರನೇ ಸ್ಟ್ರೋಕ್ದು ಎರಡು ಥರದ್ದು ಲಕ್ವ ಇರುತ್ತೆ. ಒಂದು ರಕ್ತ ಸಂಚಾರಣೆ ಬ್ಲಾಕ್ ಆಗಿದ್ದರೆ ಅದು ಒಂದು ಟೈಪ್ ಸ್ಟ್ರೋಕ್, ಅದು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇನ್ನೊಂದು ಹೆಮರೇಜಿಕ್ ಸ್ಟ್ರೋಕ್, ಅದು ರಕ್ತಸ್ರಾವಣಿ ಆಗಿದ್ದರೆ ಅದು ಇನ್ನೊಂದು ಟೈಪು. ಸೊ ಈ ಎಮರ್ಜೆನ್ಸಿ ಟ್ರೀಟ್ಮೆಂಟ್ 3 hours ಟ್ರೀಟ್ಮೆಂಟ್ ನಾನು ಹೇಳ್ತಾ ಇರೋದು ಫಸ್ಟ್ ಟೈಪ್ ಸ್ಟ್ರೋಕಿಗೆ, ಇಸ್ಕಿಮಿಕ್ ಸ್ಟ್ರೋಕಿಗೆ. ಅದರಲ್ಲಿ ರಕ್ತ ಸಂಚಾರಣೆ ಒಂದು ಜಾಗದಲ್ಲಿ ಬ್ಲಾಕ್ ಆಗಿದರೆ ಅದು ಓಪನ್ ಮಾಡೋಕ್ಕೆ ಒಂದು ಇಂಜೆಕ್ಷನ್ ಇದೆ, ಇಂಟ್ರಾವಿನಸ್ ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ. ಆ ಇಂಜೆಕ್ಷನ್ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಸ್ನಲ್ಲಿ ಇರುತ್ತೆ. ಸೊ ಆ ಇಂಜೆಕ್ಷನ್ ವಿದಿನ್ 3 to 4.5 hours, 3 to 4.5 ಗಂಟೆ ಒಳಗಡೆ ಕೊಟ್ಟರೆ ಕೆಲವು ಸಿಚುವೇಷನ್ಸ್ನಲ್ಲಿ ಆ ರಕ್ತನಾಳೆ ಓಪನ್ ಮಾಡಬಹುದು. ಈ ಟ್ರೀಟ್ಮೆಂಟ್ ಲಾಸ್ಟ್ 20 yearsಯಿಂದ ನಮ್ಮ ಕಂಟ್ರಿನಲ್ಲಿ ಇದೆ. ಸೊ ಇದು ನಾವು ಬೇಗ ಸ್ಟ್ರೋಕ್ ಸಿಮ್ಟಮ್ಸ್ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಕೆಲವು ಸಿಚುವೇಷನ್ಸ್ನಲ್ಲಿ ಈ ಇಂಜೆಕ್ಷನ್ ಕೊಡೋಕ್ಕೆ ಸಾಧ್ಯತೆ ಇದೆ. ಆ ಇಂಜೆಕ್ಷನ್ ಕೊಟ್ಟರೆ ಇಂಪ್ರೂವ್ಡ್ ಔಟ್ಕಮ್ಸಿಗೂ ಚಾನ್ಸ್ ಇದೆ. ಎರಡನೇದು ಲಾಸ್ಟ್ 10 yearsಲ್ಲಿ ಬಂದಿರೋ ಟೆಕ್ನಾಲಜಿನಲ್ಲಿ ನೋಡಿದರೆ ಹಾರ್ಟಿಗೆ ನಾವು ಆ್ಯಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಹಾರ್ಟಲ್ಲಿ ಬ್ಲಾಕೇಜ್ ಆಗಿದರೆ, ಹಾರ್ಟ್ ಅಟ್ಯಾಕ್ ಆಗಿದರೆ ಅದು ರಕ್ತನಾಳೆ ಓಪನ್ ಮಾಡೋಕ್ಕೆ ಆ್ಯಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಅದೇ ರೀತಿ ಬ್ರೈನ್ಗೂ ಅದೇ ಥರ ಆ್ಯಂಜಿಯೋಪ್ಲಾಸ್ಟಿ ಮಾಡಬಹುದು. ಬ್ರೈನಲ್ಲಿ ರಕ್ತ ಹೆಪ್ಪುಕಟ್ಟು ಆಗಿದರೆ ಒಳಗಡೆ ಅದು ಬ್ರೈನ್ ಒಳಗಡೆ ವಯರ್ ಹಾಕಿಬಿಟ್ಟು ಆ ರಕ್ತ ಹೆಪ್ಪುಕಟ್ಟು ನಾವು ಆಚೆ ತೆಗಿಬಹುದು. ಅದಕ್ಕೆ ಕೆಲವು ಗೈಡ್ಲೈನ್ಸ್ ಇದೆ, ಕೆಲವು ಪ್ರೊಸೀಜರ್ಸ್ ಇದೆ. ಸೊ ಈ ಎರಡು ತರಹದ ಟ್ರೀಟ್ಮೆಂಟು ನಾವು ಪೇಷಂಟ್ನ ಟೈಮಲ್ಲಿ ಐಡೆಂಟಿಫೈ ಮಾಡಿ ಟೈಮಲ್ಲಿ ನಾವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋದರೆ ವಿದಿನ್ ಅ ಸರ್ಟನ್ ಅಮೌಂಟ್ ಆಫ್ ಟೈಮ್ ನಾವು ಈ ಎರಡು ಪ್ರೊಸೀಜರ್ಸ್ ಮಾಡಿ ವಿ ಕ್ಯಾನ್ ಇಂಪ್ರೂವ್ ಪೇಷಂಟ್ ಔಟ್ಕಮ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.